ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ಕರ್ತನು ಕೊಟ್ಟಂತ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ ರಾಜಾವೇ. ಈ ಸ್ವಾಮಿ ಧರ್ಮೋಪದೇಶ ಕಾಂಡ ಸ್ವಾಮಿ ಅಧ್ಯಾಯದಿಂದ ನೀವು ಮಾತನಾಡ್ರಿಯಪ್ಪ ಸ್ವಾಮಿ ದೇವರೇ. ನಾವು ಕೇಳುತ್ತೇವೆ ಸ್ವಾಮಿ, ಕೇಳಿದ ಮಾತ್ರವಲ್ಲದೆ ಸ್ವಾಮಿ ದೇವರೇ, ಅದೇ ರೀತಿಯಾಗಿ ಜೀವಿಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ ಜೀವನ ತಂದೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನ ಹೀಗೆ ಹೇಳ್ತದೆ. ಇಲ್ಲಿ ಈ ವಾಕ್ಯದ ಅರ್ಥ ಏನಂದ್ರೆ, ಯೆಹೋವನು ಪಶ್ಚಾತ್ತಾಪ ಪಡುವ ಇಸ್ರಾಯೇಲರನ್ನು ಕ್ಷಮಿಸಿದ್ದು. ಯಾರು ಪಶ್ಚಾತ್ತಾಪ ಪಡ್ತಾರೋ ಅವರನ್ನ ದೇವರು ಕ್ಷಮಿಸ್ತಾರೆ ಅಂತ ಅರ್ಥ. ಇಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ, ಹಲ್ಲೆಲೂಯಾ, ದೇವರು ಆಶೀರ್ವಾದ ಇಲ್ಲಿ ಹೇಳ್ತಾರೆ, ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ. ನಮ್ಗೆ ಅನುಭವ ಬರುತ್ತೆ ಕೆಲವೊಮ್ಮೆ, ಈ ಶಾಪದಿಂದ ಆಶೀರ್ವಾದದಿಂದ ಎರಡೂ ಅನುಭವ ಬರ್ತದೆ. ಇದರಲ್ಲಿ ಈ ಶಾಪವು ಮತ್ತೆ ಆಶೀರ್ವಾದವು ಹೇಗಿರ್ತದೆ? ಆಶೀರ್ವಾದವಾದ್ರೆ ಭಾರಿ ಸಂತೋಷವಾಗಿ, ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಸಂತೋಷಿಸಿರಿ ಸಂತೋಷಿಸಿರಿ, ಹಲ್ಲೆಲೂಯಾ, ಅದಕ್ಕೆ ಬೇರೆ ಮಾತೇ ಇಲ್ಲ. ಆದ್ರೆ ಶಾಪದ ಅನುಭವಗಳು ಬಂದ್ರೆ ಬಹಳ ಜನ ಈ ಭೂಮಿ ಮೇಲೆ ಉಳಿಯುವುದೇ ಇಲ್ಲ. ಎಷ್ಟೋ ಜನಗಳಿಗೆ ಬೇಕಾದಷ್ಟು ಹಣ, ಆಸ್ತಿ, ಒಳ್ಳೊಳ್ಳೆ ಉದ್ಯೋಗಗಳಿದೆ, ಮನೆಯಲ್ಲಿ ಸಮಾಧಾನ ಇಲ್ಲ. ಒಬ್ಬ ದೊಡ್ಡ ಉದ್ಯಮಿ, ಕಾಫಿ ಡೇ ನಡೆಸಂತವ್ರು, ಬೇಕಾದಷ್ಟು ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಅವರು ಇನ್ವೆಸ್ಟ್ ಮಾಡಿ ನಡೆಯಂತವ್ರು, ಸ್ವಲ್ಪ ಸಾಲಕ್ಕೆ ಆತನು ಹೊಳೆಯಿಂದ ಹಾರಿ ಬಿದ್ದು. ಅಂದ್ರೆ ಅವನಿಗೇನು ಹಣ ಆಸ್ತಿ ಏನಿಲ್ವಾ, ಏನು ಕೊರತೆ ಇಲ್ಲ ಆತನಿಗೆ, ಆದರೆ ಅವನಿಗೆ ಮನಃಶಾಂತಿ ಇಲ್ಲ. ಅವನು ಶಾಪಗ್ರಸ್ತನಾಗಿ ಆತನಿಗೆ ಬದುಕಬಾರದು ಎಂಬುದಾಗಿ ಬಂದ್ಬಿಡ್ತು. ಅದೇ ಆಶೀರ್ವಾದ ಬಂದ್ರೆ ಅವನು ಸಾಯ್ತಿದ್ನಾ? ನೆವರ್. ಅದಕ್ಕೆ ಶಾಪವು ಆಶೀರ್ವಾದವು ನಿಮ್ಮ ನೆನಪಿಗೆ ಬಂದಾಗ ನೀವೇನ್ ಮಾಡಬೇಕು? ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದುರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಳ್ಬೇಕು. ದೇವರು ಚದುರಿಸುವಂತ ದೇಶ, ಇಸ್ರಾಯೇಲರನ್ನ ಕರ್ಕೊಂಡು ಬಂದು ಎಷ್ಟೋ ಜನ ಭೂಮಿ ಬಿಟ್ಟು ಹೋದ್ರು. ಅದರಲ್ಲಿ 2 ಜನ ದೇವರಿಗಾಗಿ ನಿಂತರು, ಅವರು ಹಲ್ಲೆಲೂಯಾ, ಯೆಹೋಶುವ ಕಾಲದಿಂದ ಅದು ಬೇಡ ಈಗ. ಆದರೆ ನಾನು ಚದುರಿಸುವ ದೇಶದಲ್ಲಿ ನೀವು ಏನಂತೆ, ದೇಶಗಳಲ್ಲಿ ಇವುಗಳನ್ನು ನೀವು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬನ್ನಿರಿ. ಈ ದೇಶದಲ್ಲಿ ಎಲ್ಲ ಬಿಟ್ಟೋದ್ರಿ, ಆಶೀರ್ವಾದ ಸಿಕ್ಕಿದ ಮೇಲೆ ದೇವರನ್ನ ಬಿಟ್ರಿ, ನೀವು ಇಷ್ಟ ಬಂದಂತ ರೀತಿ ಜೀವಿಸಿದಿರಿ, ಹಲ್ಲೆಲೂಯಾ. ಆದರೆ ದೇವ್ರು ಹೇಳ್ತಾರೆ, ಪುನಃ ನೀವು ಇದನ್ನ ಹಳೆಯದನ್ನ ನೆನಪು ಮಾಡಿಕೊಂಡು, ಅಂದರೆ ನಾನು ನಿಮಗೆ ಆಶೀರ್ವಾದ ಶಾಪವು ಇಟ್ಟಿದ್ದೀನಲ್ಲ, ನೀವು ಆಶೀರ್ವಾದವನ್ನು ಹೊಂದಿಕೊಂಡು ಮತ್ತೆ ನನ್ನ ಬಿಟ್ಟು ಹೋಗಿ ಇದೆಲ್ಲ ನೀವು ನೆನಪಿಗೆ ತಂದುಕೊಂಡು ಮತ್ತೆ ನೀವು ನನ್ನ ಕಡೆ ಬಂದ್ರೆ ನೋಡು, ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು, ದೇವರ ಆಶ್ರಯಕ್ಕೆ ಬನ್ನಿರಿ ಅಂತ ಹೇಳ್ತಾರೆ ದೇವರು. ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ, ಹಲ್ಲೆಲೂಯಾ, ನೀವು ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ನೀವು ದೇವರು ಹೇಳುವಂತ ಮಾತಿಗೆ ಇವತ್ತು ಕಿವಿಗೊಟ್ಟು ನಡೆಯುವುದಾದರೆ, ಆ ದಿನಗಳಲ್ಲಿ ಮಾಡಿದಂತ ಅದ್ಭುತ ಕಾರ್ಯ, ಮಹತ್ ಕಾರ್ಯ ಮಾಡಿದಂತ ದೇವರು ನಾನೆಂದು ಬದಲಾಗಲಿಲ್ಲ. ಮನುಷ್ಯನೇ, ನೀನು ಬದಲಾಗಿದ್ದೀಯಾ ಅಷ್ಟೇ. ನಿನ್ನ ಸ್ವಭಾವಗಳು ಬದಲಾಗಿದ್ದೆ, ನಿನ್ನ ನಡತೆಗಳು ಬದಲಾಗಿದ್ದೆ, ನಿನ್ನ ಚಲನವಲನಗಳು ಬದಲಾಗಿದ್ದೆ. ನಿನ್ನ ಬಡತನದಿಂದ ಹೋಗಿ ಶ್ರೀಮಂತನಾಗಿದ್ದಿ, ಹಣಕಾಸಿಗೆ ಕೊರತೆ ಇಲ್ಲದನಾಗಿದ್ದಿ. ಹಲ್ಲೆಲೂಯಾ. ಏನೂ ಇಲ್ಲದಾಗ ದೇವರು ಬೇಕಿತ್ತು, ಎಲ್ಲ ಬಂದ ಮೇಲೆ ದೇವರನ್ನ ಸೈಡಿಗೆ ಇಟ್ಟಾಯ್ತು. ಯಾಕೆ? ಬಿಸ್ನೆಸ್ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ,
ಹಾಲೆಲೂಯಾ. ಅದಕ್ಕೆ ಯೋಗನು ಹೇಳ್ತಾರೆ ಒಂದು ಮಾತು, ದೇವರು ಕೊಟ್ಟರು ದೇವರು ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯಾರು ಕೊಟ್ಟದ್ದು? ದೇವರು ಕೊಟ್ಟಿದ್ದನ್ನ ನೀನು ಹಿಂದಿರುಗಿ ಕೃತಜ್ಞತೆ ಸಲ್ಲಿಸಬೇಕು, ತಕ್ಕ ಕಾಲಕ್ಕೆ ತಕ್ಕ ಸಮಯಕ್ಕೆ. ಅದನ್ನು ಬಿಟ್ಬಿಟ್ಟು ನನಗೆ ಈಗ ಸಮಯ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ, ನನಗೆ ಬಹಳ ಕೆಲಸ ಇದೆ, ಹಾಲೆಲೂಯಾ, ಆಲಯಕ್ಕೆ ಹೋಗ್ಲಿಕ್ಕೂ ನಿನಗೆ ಸಮಯ ಇಲ್ಲ, ಅದೇ ಆಲಯದಲ್ಲಿ ಕೂತ್ಕೊಂಡು ಮಣ್ಕಾಲ ಹಾಕಿ ಪ್ರಾರ್ಥನೆ ಮಾಡಿದಿ, ದೇವರ ವಾಕ್ಯವನ್ನು ಸಾರುವಂತವರು, ಶುಭ ವರ್ತಮಾನವನ್ನು ನಿನಗೆ ತಿಳಿಸಿಕೊಟ್ಟಂತವರು, ಎಂದಿಗೂ ಮರೆಯಬೇಡ ಅಂತ ಹೇಳ್ತಾರೆ ದೇವರ ವಾಕ್ಯ. ಆದ್ರೆ ಏನಾಗಿದೆ, ಕಲಿಸಿಕೊಡೋ ತನಕ ನೀನು ಬೇಕು, ಕಲಿಸಿಕೊಟ್ಟ ಮೇಲೆ ಸೇವಕನ ಹೆಚ್ಚುಕಮ್ಮಿ ಬೇಡ. ಯಾಕಂದ್ರೆ ನನಗೆಲ್ಲ ಗೊತ್ತಿದೆ, ಹಾಲೆಲೂಯಾ, ನಾನೆಲ್ಲ ತಿಳಿದಿದ್ದೇನೆ. ಹಾಲೆಲೂಯಾ. ಹಾಗೆ ಯಾವತ್ತು ಮನುಷ್ಯನ ಯೋಚನೆ ಮಾಡಬಾರ್ದು. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಮನಸ್ಸೇ ಬೇರೆ. ನಿನ್ನ ಮನಸ್ಸು ಈ ಭೂಮಿ ಮೇಲೆ ಇರುವಂತ ಎಲ್ಲದರ ಮೇಲೆ ಮನಸ್ಸಿದೆ ಅಷ್ಟೇ. ಪರಲೋಕದ ಮನಸ್ಸಿಗೆ ನೀನು ದೂರವಾಗಿದ್ದೀಯಾ. ಮಾರ್ಕನ ಸುವಾರ್ತೆಯಲ್ಲಿ ಹೇಳ್ತದೆ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಇವರು ಮನಸ್ಸು ನನಗೆ ದೂರವಾಗಿದೆ. ಹಾಲೆಲೂಯಾ. ಯಾಕೆ? ಅವರಿಗೆ ಅವರ ಕೆಲಸ, ಅವರ ಜವಾಬ್ದಾರಿ ಬಹಳ ಹೆಚ್ಚು, ದೇವರಕ್ಕಿಂತ ದೊಡ್ಡದಾಗಿದೆ. ಈಗ ಅಂತವ್ರಿಗೆ ದೇವರು ಹೇಳ್ತಾರೆ, ಏನು ತೊಂದರೆ ಇಲ್ಲ, ಯಾಕಂದ್ರೆ ನಾನು ಕೊಟ್ಟಿರೋ ಆಶೀರ್ವಾದವು ಹಿಂದಿರುಗಿ ನಾನು ಯಾವತ್ತೂ ತೆಗೆದುಕೊಳ್ಳಲ್ಲ. ಆದ್ರೆ ಕಾಲ ಸಮಯ ಬರುತ್ತಲ್ಲ, ಆ ಸಮಯ ಬಂದಾಗ ನೀನು ನಂತರ ಬಂದೇ ಬರಬೇಕು, ಆವಾಗ ನಾನು ಮಾತಾಡ್ತೀನಿ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರಸ್ತೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸಿ ನಿಮ್ಮನ್ನು ಯಾರಾದರೂ ಭೂಲೋಕದ ಕೊನೆಯವರಿಗೂ ಒಯ್ಯಲ್ಪಟ್ಟರು, ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರೆತಂದು ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿರುವ ಸ್ವಾಸ್ಥ್ಯವಾದ ದೇಶದಲ್ಲಿ ಸೇರಿಸಿ, ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮ್ಮ ಮೇಲನ್ನು ಉಂಟು ಮಾಡಿ. ಹಾಲೆಲೂಯಾ. ಆದರೆ ದೇವರ ಮಾತನ್ನು ಕೇಳಿ ನಡೆಯುವುದಾದರೆ, ನಿಮ್ಮನ್ನ ಎಲ್ಲಿ ಚದುರಿಸಿದ್ದೀರೋ ಅಲ್ಲಿ ಕೂಡಿ ಬರ್ರಿ. ನನ್ನ ಮಾತು ಕೇಳುವುದಾದರೆ ಮತ್ತೆ ನಿಮಗೆ ಕ್ಷಮಿಸ್ತೇನೆ, ನಿಮ್ಗೆ ನಾನು ಏನಂತ ಇಲ್ಲಿ ಮೇಲುಗಳು, ನಿಮಗೆಲ್ಲ ಉನ್ನತ ಸ್ಥಿತಿಗೆ ಮತ್ತೆ ನಾನು ತರ್ತೇನೆ. ಯಾವತ್ತು ನನ್ನನ್ನು ಬಿಟ್ಟು ಹೋಗಬೇಡ್ರಿ ಅಂತ ಹೇಳ್ತಾರೆ ದೇವರು. ನೋಡಿ, ಯಾರಾದರೂ ಭೂಲೋಕದ ಕೊನೆವರೆಗೂ ನಿಮ್ಮನ್ನು ಒಯ್ಯಲ್ಪಟ್ರು, ಎಲ್ಲಿ ನೀವು ಹೋದ್ರುವೆ ಅಲ್ಲಿಂದನೂ ದೇವರು ನಿಮ್ಮನ್ನ ಕರೆದುಕೊಂಡು ಬರ್ತಾರೆ. ಇಂಥ ದೇವರನ್ನ ಸೇವಿಸಕ್ಕೆ ನಮಗೆ ಎಷ್ಟು ಕಷ್ಟ ನೋಡು. ಈ ಲೋಕದಲ್ಲಿ ಇರೋದು ಬೇಕಾದಷ್ಟಿದೆ, ಅದಕ್ಕೆ ಬೇಕಾದ್ರೆ ನಾವು ಸಮಯವನ್ನು ಸಿಕ್ಕಾಪಟ್ಟೆ ಕೊಡ್ತೀವಿ. ಆಲಯಕ್ಕೂ ಹೋಗ್ಲಿಕ್ಕೆ ಕಷ್ಟ, ಪ್ರಾರ್ಥನೆ ಮಾಡ್ಲಿಕ್ಕೂ ಕಷ್ಟ. ಇಲ್ಲಿ ದೇವ್ರನ್ನ ಅಯ್ಯೋ ಏನೋ ಸಂಜೆ ಒಂದು ಪ್ರಾರ್ಥನೆ ಮಾಡ್ಬೇಕಲ್ಲ, ಸಂಜೆ ಒಂದು 7 ಗಂಟೆಗೆ ಅದೊಂದು ಅಭ್ಯಾಸ ಅಲ್ಲ. ಹಾಲೆಲೂಯಾ. ಇದು ಅಭ್ಯಾಸಕ್ಕಾಗಿ ದೇವರು ಕರೆದಿಲ್ಲ. ಎಜುಕೇಶನ್ನಲ್ಲಿ ಮುಂದೆ ಬಾ, ಈ ವಾಕ್ಯದ ಎಜುಕೇಶನ್ನಲ್ಲಿ ನೀನು ಮುಂದೆ ಬಾ. ದಿನೇ ನೀನು ಮಾರ್ಪಟ್ಟು ಬದಲಾಗಬೇಕು ನೀನು. ಹಾಲೆಲೂಯಾ. ಬದಲಾಗಲೇಬೇಕು ನೀನು ಅಂತ ಹೇಳ್ತಾರೆ ಸ್ವಾಮಿ. ನಾವು ಬದಲಾಗ್ತಾ ಇದ್ದೀವಾ ಇಲ್ವಾ ಅಂತ ನಮ್ಮನ್ನ ನಾವು ಪರೀಕ್ಷೆಗಳನ್ನ ಮಾಡ್ಕೋಬೇಕು. ಯಾಕೆಂದ್ರೆ ಇದು ನಾವ್ಯಾವುದೋ ಸಾಧಾರಣವಾದ ಮಾತು ಅಂತ ನಾವು ತಿಳಿಬಾರ್ದು. ಇದು ಪರಲೋಕಕ್ಕೆ ಒಯ್ಯಲ್ಪಡುವಂತ ಸಮಯದಲ್ಲಿ ದೇವರು ತಾನೇ ನ್ಯಾಯ ತೀರ್ಪಿನ ದಿನಗಳಲ್ಲಿ ನ್ಯಾಯ ಕೊಡುವಂತ ದೇವರಾಗಿರುತ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಪ್ರಯಾಸದಿಂದ ಹುಡುಕಬೇಕು, ಒಂದೊಂದು ವಾಕ್ಯನ್ನು ಧ್ಯಾನ ಮಾಡಿ, ದೇವರೇ ಇದೆಯಾ ಸ್ವಾಮಿ,
ಈ ವಾಕ್ಯ ನನಗೆ ಅರ್ಥ ಆಗ್ತಿಲ್ಲ, ನನಗೆ ತಿಳಿಸಿಕೊಡು ಪವಿತ್ರಾತ್ಮರೇ ಅಂತ ಹೇಳಿ ದೇವರನ್ನ ನಂಬಿ ಯಾರಾದರೆ ನಿಲ್ಲುವುದಾದರೆ ಖಂಡಿತ ದೇವರವ್ರನ್ನ ಚೆದರಿಸುವ ದೇಶದಲ್ಲಿ ವಾಪಸ್ ಕರ್ಕೊಂಬಂದು ನಿಮ್ಮನ್ನು ದೇವರು ತಾನೇ ತನ್ನ ಮಗನಲ್ಲಿ ಇಟ್ಟುಕೊಂಡು ವಾಕ್ಯದಲ್ಲಿ ನಡೆಸಿ ಈ ಲೋಕ ಬಿಟ್ಟರೆ ಪರಲೋಕ ರಾಜ್ಯವನ್ನು ಕೊಡುವಂತರ. ಹಾಲೆಲೂಯ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣೆಯುಳ್ಳ ಕರ್ತಾವೇ, ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇವೆ. ಯಾರ್ಯಾದರೂ ಸ್ವಾಮಿ ಇದೇ ರೀತಿಯಾಗಿ ನಂಬಿಕೆಯಲ್ಲಿ ಇರುವುದಾದರೆ ಸ್ವಾಮಿ ದೇವರೇ, ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ಸ್ವಾಮಿ ದೇವರೇ, ಚೆದರಿಸುವ ದೇಶದಿಂದ ಸ್ವಾಮಿ ಬಿಡುಗಡೆ ಮಾಡಿ ಕರೆದಾತನು ನಂಬಿಗಸ್ತನು ಕರ್ತನೆ ಅವರದ್ದು ಕರ್ಕೊಂಡು ಬಂದು ಸ್ವಾಮಿ ಭೂಮಿ ಮೇಲೆ ಇಟ್ಟು ದೇವರೇ ನಿಮಗಾಗಿ ಜೀವಿಸುವಂತೆ ಸಹಾಯ ಕೃಪೆ ಎಲ್ಲವನ್ನು ಕೊಟ್ಟು ಲೋಕ ಬಿಟ್ಟರೆ ಪರಲೋಕ ರಾಜ್ಯ ಅಂತ ಕೊಡುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಬ್ಬರು ಸಹೋದರಿ ನೆನೆಸಿ ನಿಮ್ಮ ಕನ್ನಡದ ಒಪ್ಪಿಸ್ಕೊಡ್ತೀನಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೀನಿ, ಜೀವವುಳ್ಳ ಪರಲೋಕ ತಂದೆ. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ